ನಾನು ಸುರಭಿ. ನಾನು ಚಿಕ್ಕ ವಯಸ್ಸಿಂದ ಕಂಡಿರೋ ಕನಸನ್ನ ಈಡೇರಿಸ್ಕೊಳೋದಕ್ಕೋಸ್ಕರ ನನ್ನೂರಿಂದ ಈ ಹೊಸ ಊರಿಗೆ ಬಂದಿದ್ದೀನಿ. ನೆನ್ನೆ ತಾನೇ ಅಪ್ಪ ತುಂಬ ಧೈರ್ಯ ಕೊಟ್ಟು ನನ್ನನ್ನು ಇಲ್ಲಿ ಬಿಟ್ಟೋಗಿದ್ದಾರೆ. ಇವತ್ತಂತೂ ಫಸ್ಟ್ ಡೇ ಆಫ್ ದ ಕಾಲೇಜ್. ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ. ಇವತ್ತೇನೋ ಇಂಪಾರ್ಟೆಂಟ್ ಸೆಮಿನಾರ್, ನನಗೆ ಲೈಫ್ ಯೂಸ್ ಆಗೋವಂಥ ಸೆಮಿನಾರ್ ಕೊಡ್ತಿದ್ದಾರೆ ಕಾಲೇಜಲ್ಲಿ ಅಂತ ಅಪ್ಪ ಅಷ್ಟು ಸಲ ಹೇಳಿದ್ದಾರೆ. ಆ ಕಾಲೇಜ್ಗೆ ಹೋಗೋದಕ್ಕೂ ತುಂಬ ಎಕ್ಸೈಟ್ ಆಗಿದ್ದೀನಿ. ಇವಳು ಯಾರಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇವಳು ನನ್ನ ಫ್ರೆಂಡು, ಇದೇ ಊರೋಳು. ಅಡ್ಮಿಷನ್ ಟೈಮಲ್ಲಿ ನನಗೆ ಪರಿಚಯ ಆದ್ಲು. ಅಂತ ಕೇಳ್ಬಿಟ್ರು ಕೇಳ್ಬಿಡ್ತಾರೆ. ನಾನು ಬರೋಣ ಅನ್ಕೊಂಡೆ, ಅವ್ರು ಬರ್ತಾರೆ. ಶುಭೋದಯ ಎಲ್ರಿಗೂ. ನನ್ನ ಹೆಸರು ನಿಶಾಂತ್ ಅಂತ. ಸ್ತ್ರೀವಾದದ ಬಗ್ಗೆ ಒಂದಿಷ್ಟು ಕಲ್ಯಾಣ ಅಂತ ಒಂದು ಸಣ್ಣ ಸೆಮಿನಾರ್ ಥರ ಮಾಡೋಣ ಅಂತ ಬಂದಿದ್ದೀನಿ. ನಿಮ್ಗೆಲ್ರೂ ಗೊತ್ತಿರೋಂಗೆ ಸ್ತ್ರೀವಾದ ಈಗಿನ ವಿಷಯ ಅಲ್ಲ, ಅದು ಸುಮಾರು ವರ್ಷಗಳಿಂದ ನಡ್ಕೊಂಡ್ಬಂದಿದೆ. ಜಾಗತಿಕವಾಗಿ ತುಂಬ ದೊಡ್ಡ ವಿಷಯ ಅದು. ಆದರೆ ಭಾರತದಲ್ಲಿ 19ನೇ ಶತಮಾನದಲ್ಲೇ ಸ್ತ್ರೀವಾದ ಶುರು ಮಾಡಿದವರು, ಅದರಲ್ಲಿ ತುಂಬಾ ಮುಖ್ಯ ಪಾತ್ರ ವಹಿಸೋರು ಸಾವಿತ್ರಿಬಾಯಿ ಫೂಲೆ ಮತ್ತೆ ಅವ್ರ ಗಂಡ ಜ್ಯೋತಿರಾವ್ ಫೂಲೆ ಇಬ್ರು ಸೇರಿ ಇಡೀ ಭಾರತದಲ್ಲಿ ಮೊಟ್ಟ ಮೊದಲ ಬಾಲಕಿಯರ ಶಾಲೆ ತೆಗಿತಾರೆ ಪುಣೆಯಲ್ಲಿ. ತುಂಬಾ ಜೀವ ಬೆದರಿಕೆ ಮತ್ತೆ ಎಷ್ಟೊಂದು ಅಡಚಣೆಗಳು ಉಂಟಾದ್ರು ಅವ್ರೇನ್ ಮಾಡ್ತಾರೆ, ಅದನ್ನೆಲ್ಲ ಮೆಟ್ಟಿ ನಿಂತು ಹೆಣ್ಣೊಂದು ಕಲಿತಾರೆ ದೇಶ ಒಂದು ಕಲಿತಂತೆ. ಹುಡುಗರಿಗೆ ಏನು ಸಿಗತ್ತೆ ಅದು ಹುಡುಗಿಯರಿಗೂ ಸಿಗಬೇಕು, ಯಾವುದ್ರಲ್ಲೂ ಕಮ್ಮಿ ಇಲ್ಲ ಅಂತ ಪ್ರತಿಪಾದಿಸಿದವರಲ್ಲಿ ಮೊದಲಿಗರವರಲ್ಲ. ಪುರುಷ ಪ್ರಧಾನ ಕ್ಷೇತ್ರ ಆಗಿರೋ ಪೊಲೀಸ್ ಸೇವೆಯಲ್ಲಿ ಕಿರಣ್ ಬೇಡಿಯವರು ಮೊಟ್ಟ ಮೊದಲ IPS ಅಧಿಕಾರಿ, ಮಹಿಳಾ IPS ಅಧಿಕಾರಿಯಾಗಿ ತಮ್ಮ ಛಾಪನ್ನ ತುಂಬಾ ಮೂಡಿಸಿದ್ದಾರೆ. ನಮ್ಗೆಲ್ಲ ಗೊತ್ತಿರೋ ಹಾಗೆ ಇತ್ತೀಚೆಗೆ ನಮ್ಮ ರಾಜ್ಯದ ಒಂದು ಕಾಲೇಜಲ್ಲೇ ನಡೆದ ಘಟನೆ. ಅಲ್ಲಿ ಏನಾಯ್ತು, ನಮ್ಮ ಸಮಾಜದಲ್ಲೇ ಅಡುಗೆ ಕೂತಿರೋ ಎಷ್ಟೊಂದು ಅನಿಷ್ಟಗಳನ್ನ ಮೆಟ್ಟಿ ನಿಂತ್ಕೊಳ್ಳೋ ಒಂದು ಪ್ರಯಾಸದಲ್ಲಿ ನಾವು ಎಲ್ಲೋ ಎಡವಿದೀವಿ ಅಂತ ಅರ್ಥ. ಇವೆಲ್ಲ ಯುವತಿಯರಿದ್ದೀರ ಇವತ್ತು, ಈಗ ಯಾವುದ್ರಲ್ಲೂ ಕಮ್ಮಿ ಇಲ್ಲ. ಯಾರೋ ಏನೋ ಹೇಳ್ತಾರೆ, ಏನೋ ಮಾಡ್ತಾರೆ, ಎದೆಗುಂದಬಾರ್ದು. ಫುಲ್ಲು ಧೈರ್ಯದಿಂದ ಮುಂದೆ ಸಾಕ್ತಾ ಹೋಗ್ಬೇಕು. ಯೂಸ್ ಯುವರ್ ವಾಯ್ಸ್, ಯುವರ್ ಆಕ್ಷನ್ಸ್ ಆ್ಯಂಡ್ ಯುವರ್ ಇನ್ಫ್ಲುಯೆನ್ಸ್ ಟು ಕ್ರಿಯೇಟ್ ಚೇಂಜ್. ಒಂದು ಬದಲಾವಣೆಯ ಬುನಾದಿ ನೀವು ಹಾಕ್ತಾ ಹೋಗ್ಬೇಕು. ಹಾಗೆ ನೀವು ನೆಕ್ಸ್ಟ್ ನಿಮ್ಮ ಜನರೇಷನ್ ಆದ್ಮೇಲೆ ಬರೋ ಜನರೇಷನ್ಗೂ ನೀವು ಸ್ಫೂರ್ತಿದಾಯಕವಾಗಿ ಬದುಕಿ ತೋರಿಸ್ಬೇಕು. ಎಲ್ಲರೂ ನಾಳೆ ಚೆನ್ನಾಗಿರ್ಲಿ ಅಂತ ಇವತ್ತು ದುಡಿದ್ರೆ ನಾಳೆ ಖಂಡಿತವಾಗೂ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ಒಳ್ಳೆಯದಾಗಲಿ. ಒಳ್ಳೆ ಅಷ್ಟೆಲ್ಲ ಒಳ್ಳೆ ಇನ್ಫಾರ್ಮೇಶನ್ ಕೊಡ್ಬೇಕಂದ್ರೆ ನಿಮಗೆ ಅಷ್ಟು ಹುಡುಗಿಯರಿಗೆ ಯಾವುದೇ ರೈಟ್ ಸಿಗ್ತಾ ಇಲ್ಲ ಅಂತ ನಾನೇ ಅವರು ಕ್ವೆಶನ್ ಮಾಡ್ತಾ ಇದ್ದಿದ್ದು. ಅದರಲ್ಲಿ ಅಲ್ಲ ಸರ್, ಹುಡುಗರ ಬಗ್ಗೆ ಮಾತಾಡಬೇಕು, ಹುಡುಗಿಯ ಕ್ವೆಶನ್ ಹುಡುಗಿರೇ ರೇಸ್ ಮಾಡ್ಬೇಕಂತ ಜೂನಿಯರ್ ಆಗಿ ಹೆಂಗ್ ಬಿಹೇವ್ ಮಾಡ್ಬೇಕಂತ ಗೊತ್ತಾಗಲ್ಲ ನಿಮಗೆ? ಜಾಸ್ತಿ ನನಗೆ ಫಸ್ಟ್ ಡೇ ತಾನೇ ನಿಂದು. ಕಾಂಪೀಟ್ ಅಂತೂ ಮಾಡೋಕ್ಕಾಗಲ್ಲ ನಮ್ಮ ಜೊತೆ, ಆಯ್ತಾ? ನಾವು ಅಲ್ಲಿದ್ದೀವಿ, ರೀಚ್ ಆಗಲ್ಲ ನೀವು. ಸುಮ್ಮನೆ ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೋಗ್ತಾ ಇರಿ. ಅರ್ಥ ಆಗ್ತಿದೆ ನಿಂಗೆ ಹೇಳ್ತಿರೋದು. ಏನು ದುಡ್ಡು ಕೊಡ್ತೀಯ?
ಯೂಸ್ ಯುವರ್ ವಾಯ್ಸ್, ಯುವರ್ ಆಕ್ಷನ್ಸ್ ಅಂಡ್ ಯುವರ್ ಇನ್ಫ್ಲುಯೆನ್ಸ್ ಟು ಕ್ರಿಯೇಟ್. ಹೌದು ಸರ್, ನೀವೆಲ್ಲರೂ ಇಷ್ಟೊತ್ತು ಮಾತಾಡ್ತಿದ್ರಲ್ವಾ, ನಾನು ಫಸ್ಟಿಂದ ಅದೇ ನಿಜ ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ನಮ್ಮಪ್ಪ ಯಾವಾಗಲೂ ಸಮಾಜದಲ್ಲಿ ನೀನು ಕುಡಿಯೋದೇ ಜಾಸ್ತಿ, ನೀನು ಯಾವಾಗಲೂ ಕೆಳಮಟ್ಟದಲ್ಲೇ ನೋಡಬೇಕು ಅಂತ ತುಂಬ ಜನ ಕಾಯ್ತಿರ್ತಾರೆ ಅಂತಂದ್ರು. ಇವತ್ತು ಅದೆಲ್ಲ ನನಗೆ ಕಣ್ಮುಂದೆನೇ ಗೊತ್ತಾಗ್ತಾ ಇದೆ. ಒಂದು ವಿಷಯ ತಿಳ್ಕೊಳ್ಳಿ ಸರ್, ಈ ಅನ್ನ ನೀರ್ತಾಯಿದೆಯಲ್ಲ ಭೂಮಿತಾಯಿ, ಅದು ಕೂಡ ಒಂದು ಹೆಣ್ಣೆ. ಅದ್ರ ಜೊತೆಗೆ ನಿಮಗೆ ಜನ್ಮ ಕೊಟ್ಟಿರೋಳು ಒಬ್ಳು ಹೆಣ್ಣೆ. ಅದೇ ಯಾಕೆ ಮುಂದೆ ನೀವು ಮದುವೆ ಆಗ್ತಿರಲ್ಲ, ಅವಳು ಕೂಡ ಒಂದು ಹೆಣ್ಣೆ ಆಗಿರ್ತಾಳೆ. ಈಗಲೇ ನೀವು ಈ ರೀತಿ ಹೆಣ್ಣಿನ ಬಗ್ಗೆ ಇಷ್ಟು ಕೆಟ್ಟಾಗಿ ಮಾತಾಡ್ತೀರಾ ಅಂತಂದ್ರೆ ಮುಂದೆ ನಿಮ್ಮದೇ ಹೆಂಗಿರುತ್ತೆ ಅಂತ ನನಗೆ ಭಯ ಆಗ್ತಾ ಇದೆ. ನಮ್ಮ ಬಗ್ಗೆ ನಮ್ಗೆ ಚೆನ್ನಾಗೇ ಗೊತ್ತಿದೆ. ಏನೇ ಫಿನೆಸ್ ಹೆಂಗೆ ಎದುರಿಸ್ದೆ? ಎಲ್ಲಿಂದನೇ ಗೊತ್ತಿಲ್ಲ ನಷ್ಟ ಇದೆಯಾ? ನಾನು ಸುಮ್ಮನೆ ಇದ್ದೆ ಕಣೆ. ಆದ್ರೆ ಇವಾಗ ಇವರೆಲ್ಲ ಮಾತಾಡ್ತಿದ್ದಾರೆ ನೋಡಿ, ನನಗೆ ಸುಮ್ಮನೆ ಇರಕ್ಕಾಗಿಲ್ಲ. ಅಪ್ಪ ಯಾವಾಗ್ಲೂ ಹೇಳ್ತಾ ಇದ್ರು, ನಿನಗೆ ಧೈರ್ಯ, ನಿನಗೊಂದು ಆತ್ಮಶಕ್ತಿ, ನಿನಗೊಂದು ಜನ್ಸೋಗೋದಿಷ್ಟು ಅಂದ್ರೆ ಕಾನ್ಫಿಡೆನ್ಸ್ ಇಟ್ಕೊಂಡ್ರೆ ನೀನ್ ಏನ್ ಬೇಕಾದ್ರೂ ಸಾಧಿಸ್ಬೋದು, ಎಂತವ್ರನ್ನ ಬೇಕಾದ್ರೂ ನೀವು ಓವರ್ಕಮ್ ಮಾಡ್ಬೋದು ಅಂತ. ಇವತ್ತು ಇವರೆಲ್ಲ ಮಾತಾಡಿದ್ರಲ್ಲ, ಇವತ್ತು ನನ್ಗಿದನ್ನೆಲ್ಲ ಇವ್ರಿಗೆ ಹೇಳ್ಬೇಕು ಅಂತ ಅನಿಸ್ತು. ಹಂಗೆ ನನ್ನಲ್ಲಿರೋ ಕಾನ್ಫಿಡೆನ್ಸ್ ಕೂಡ ನನಗೆ ಜಾಸ್ತಿನೇ ಆಯ್ತು. ನಾವ್ ಈ ತರ ಇದ್ರೆ ಯಾರು ನಮ್ಮನ್ನು ಬಿಡಲ್ಲ.